ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಕರೆಂಟ್ ಲೊಕೇಶನ್ ಇದ್ದೀನಿ ಧರ್ಮಸ್ಥಳದಲ್ಲಿ. ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಅದು KSRTC ಬಸ್ಸಲ್ಲಿ ನೋಡ್ಬೋದು. ಇವಾಗ ಇದೀನಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡು. ಮತ್ತು ಇಲ್ಲಿ ನೋಡಿ ಸಡನ್ ಸರ್ಪ್ರೈಸು, BMTC ಬೆಂಗಳೂರು BMTC ಕೂಡ ಧರ್ಮಸ್ಥಳಕ್ಕೆ ಬಂದಿದೆ. ಯಾಕಂದರೆ ಲಾಂಗ್ ವೀಕೆಂಡ್ ಇರೋದ್ರಿಂದ ಇವತ್ತು ಡೇಟ್ ಬಂದ್ಬಿಟ್ಟು 3ನೇ ತಾರೀಕು ಮೇ. ಕಂಟಿನ್ಯೂಸ್ 1, 2, 3 ದಿನ ರಜೆ ಇರೋದ್ರಿಂದ ತುಂಬ ಕ್ರೌಡ್ ಇರೋದ್ಕೋಸ್ಕರ ಎಕ್ಸ್ಟ್ರಾ BMTC ಬಸ್ಸಸ್ ಹಾಕಿದ್ದಾರೆ ಧರ್ಮಸ್ಥಳಕ್ಕೆ. ಎಲ್ಲ ಎಷ್ಟೊಂದು ಕಡೆ ಊರುಗಳಿಗೂ ಹಾಕಿದ್ದಾರೆ. ಕುಂದಾಪುರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಚಿತ್ರದುರ್ಗಕ್ಕಾಗಿರ್ಬೋದು, ಎಷ್ಟೊಂದು ಕಡೆ BMTC ಬಸ್ಸಸ್ ಹಾಕಿದ್ದಾರೆ. ಮತ್ತು ಇಲ್ಲೊಂದು ನಿಮಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಇದೆ, ಅದು ಫುಲ್ ಪ್ಯಾಕ್ ಆಗಿದೆ. ಮತ್ತು ಇಲ್ಲಿದೆ ನೋಡಿ ಧರ್ಮಸ್ಥಳನೂ ಇವಾಗ ಆಗ್ತಾ ಇದ್ದಾರೆ. ನೋಡಿ ನಾನು ಬ್ಯಾಗ್ ಇಟ್ಟೋಗಿದ್ದು ಅಲ್ಲೇ ಫುಲ್ ಎಷ್ಟು ಜನ ಪ್ಯಾಕ್ ಆಗಿದೆ ಬಸ್ ಅಂತ. ಸಿಕ್ಕಾಬಟ್ಟೆ ಹ್ಯೂಮಿಡಿಟಿ ಇದೆ ಗುರು. ಯಾಕಂದರೆ ಬೆಳಿಗ್ಗೆ ಇವಾಗ 7 ಗಂಟೆ ಆದರೂ ಇಷ್ಟು ಸೆಕೆ ಹೊಡಿತೆ. ನೋಡ್ಬೋದು ಸ್ವೆಟ್ ಮಗ್ದಲ್ಲಿ ಎಷ್ಟು ಸ್ವೆಟ್ ಆಗಿದೆ ಅಂತ. ಅದು ಸಿಕ್ಕಾಬಟ್ಟೆ ಇದೆ ನಿಮಗೆ. ಇವಾಗ್ತಾನೆ ಜಸ್ಟ್ ಒಂದು 10-5 ಮಿನಿಟ್ಸ್ ಮುಂಚೆನೇ ಒಂದು ಬಸ್ ಹೋಯ್ತು ಫುಲ್ ಪ್ಯಾಕ್ ಆಗಿ. ಅದು ಇನ್ನೊಂದು ಬಸ್ ಬಂದು ನಿಲ್ಸೋದು, ಅದು ಪ್ಯಾಕ್ ಆಗೋಯ್ತು ನೋಡ್ಬೋದು. ಹೆಚ್ಚಿಟ್ಟು ಖಾಲಿ ದಬ್ಬ ಬರ್ತಾ ಇದ್ದಾರೆ. ಅದು ಬೇರೆ ಈಗ 9 ಗಂಟೆಗೆ ಸುಬ್ರಹ್ಮಣ್ಯದಿಂದ ಟ್ರೈನ್ ಕೂಡ ಸಹ ಇದೆ. ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ 16540 ಆ ಟ್ರೈನ್ ಹೋಗ್ತಾ ಇದ್ದಾರೆ. ನೋಡೋಣ, ಟ್ರೈನ್ ಟೈಮಿಂಗ್ಸ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಯೂಸ್ ಆಗುತ್ತೆ ಗುರು. ಯಾಕಂದರೆ 9 o'clock ಅಂದರೆ ಸ್ವಲ್ಪ ಅಷ್ಟು ನನ್ನ ದರ್ಶನ ಮಾಡಿರಲ್ಲ, ಇದಾಗಿರಲ್ಲ. ಮತ್ತು ನಾನು ಇಲ್ಲಿಂದ ಕುಕ್ಕೆಯಿಂದ ಹೆಂಗೆ ಹೋಗ್ತೀನಿ ಅಂತ ಬೆಂಗಳೂರಿಗೆ ಹೋಗ್ತೀನಿ. ಅದೇ ಬೆಂಗಳೂರಿಗೆ ಯಾಕೆ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನೋಡೋಣ. ಈಗ ನಮ್ಮ ಬಸ್ಸು ಧರ್ಮಸ್ಥಳದಿಂದ ಅಲ್ಲೇ ಡಿಪಾರ್ಟ್ ಆಗಿದೆ. ನೋಡೋಣ ನಿಮಗೆ ಧರ್ಮಸ್ಥಳದಲ್ಲಿ ಏನೇನು ಫೆಸಿಲಿಟಿ, ನಾನು ಆ ರೂಮಲ್ಲಿದ್ದೆ ಮತ್ತು ಆ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿದ್ದೆ, ಮತ್ತು ಏನೇನು ಮತ್ತು ದರ್ಶನ ಟೈಮಿಂಗ್ಸ್ ಏನೇನು, ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದ್ರದ್ದು ಒಂದು ವೀಡಿಯೋ ಆದಷ್ಟು ಬೇಗ ನಿಮ್ಮ ಮುಂದೆ ನಾನು ತೊಗೊಂಬರೋಕ್ಕೆ ಟ್ರೈ ಮಾಡ್ತೀನಿ. ಅದು ಬೇರೆ ನನ್ನ ಬಸ್ ವ್ಲಾಗು, ನನ್ನ ಮೊದಲನೇ ವ್ಲಾಗ್ ಗುರು. ಹೆಂಗಿರುತ್ತೋ ನನಗೂ ಗೊತ್ತಾಗ್ತಾಯಿಲ್ಲ, ಸ್ವಲ್ಪ ನರ್ವಸ್ನೆಸ್ ಇದೆ. ಯಾಕಂದರೆ ಟ್ರೈನ್ ಜರ್ನಿ ಅಂತೂ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಅದು ನರ್ವಸ್ ಇತ್ತು. ಆದರೆ ಬಸ್ ಜರ್ನಿ ಎಲ್ಲ ಸ್ವಲ್ಪ ಫಸ್ಟ್ ಟೈಮ್ ಮಾಡ್ತಾರೋದು ನರ್ವಸ್ನೆಸ್ ಇದೆ. ಈಗ ಟ್ರೈನಲ್ಲಿ ಅಷ್ಟು ನರ್ವಸ್ನೆಸ್ ಗೊತ್ತಾಗಲ್ಲ. ಈಗ ಬಸ್ಸಲ್ಲಿ ಸ್ವಲ್ಪ ಒಂಥರ ಆಗ್ತಾಯಿದೆ. ನಾನು ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡ್ತಾಯಿರೋದು. ನೋಡಿ ಅಲ್ಲೊಂದು ಅಶ್ವಮೇಧ ಬಸ್ಸು ಕೂಡ ಬ್ಯಾಂಗ್ಳೂರು ಕಡೆ ಹೋಗ್ತಿದೆ. ಬ್ಯಾಂಗ್ಳೂರು ಬಸ್ ಅಂತ ಪಾಯಿಂಟ್ ಟು ಪಾಯಿಂಟ್. ನನಗೆ ಯಾರು ಎಷ್ಟೊಂದು ಹೇಳ್ತಾರೆ ಅಶ್ವಮೇಧ ಅಷ್ಟೊಂದು ಕಂಫರ್ಟಬಲ್ ಅಂತ. ಆದರೆ ನನಗೆ ಒಬ್ಬನಿಗೆ ಇಷ್ಟ ಆಗೋಲ್ಲ, ಯಾರಿಗೆ ಇಷ್ಟ ಆಗುತ್ತಾರೆ. ಆದರೆ ನನಗೆ ಆ ಬಸ್ಕನ್ನ ನಂಗೆ ಅಷ್ಟು ಕಂಫರ್ಟಬಲ್ಲೇ ಅನಿಸಲ್ಲ ಗುರು. KSRTC ಬಸ್ ನನಗೆ ಈ ಥರ ಬಸ್ ಸ್ವಲ್ಪ ಕಂಫರ್ಟಬಲ್ ಥರ ಅನಿಸುತ್ತೆ. ಇದೂ ಅಷ್ಟೇ ಮತ್ತು ಇದು ಅಷ್ಟೇ. ಹಿಂದೆ ಅಲ್ಲೇ ಒಂದು ಸುಬ್ರಹ್ಮಣ್ಯ ಬಸ್ ಬಂದಿದೆ, ಅದ್ರದ್ದು ಹಿಂದೆನೂ ಒಂದು ಸುಬ್ರಹ್ಮಣ್ಯ ಬಸ್ ಕೂಡ ಸಹ ಬಂದು ನಿಂತಿದೆ. ಲೈವ್ ಬ್ಯಾಕ್ ಟು ಬ್ಯಾಕ್ ಇದೆ ಗುರು ಬಸ್ಸಸ್ಸು. ಒಂದು ಬಸ್ ಹೋಗಿದ ತಕ್ಷಣ ಇನ್ನೊಂದು ಬಸ್ ಬಂದಿರುತ್ತೆ, ಇನ್ನೊಂದು ಬಸ್ ಬ್ಯಾಕ್ ಸೈಡು. ಮತ್ತು ಅದು ಸೌತಡ್ಕ ಗಣಪತಿ ಅನಿಸಿದೆ. ಸೌತಡ್ಕ ಗಣಪತಿಗೆ ಹೋಗ್ಲಿಕ್ಕೆ ಬಸ್ ಕೂಡ ಸಹ ಅವೈಲೇಬಲ್ ಇದೆ. ಬರ್ದಿದೆ ನೋಡಿ ಅದ್ರ ಮೇಲೆ, ಸೌತಡ್ಕ ಗಂಟೆ ಗಣಪತಿ ಅಂತ, ಗಂಟೆ ಗಣೇಶ. ಮತ್ತು ಇದು BMTC ಬೆಂಗಳೂರು ಸಾರಿಗೆ. ಇವಾಗ ನಾವು ಡಿಪಾರ್ಟ್ ಆದ್ವಿ ನೋಡಿ, ಧರ್ಮಸ್ಥಳ ಬೆಂಗಳೂರು. ಈಗ ನಾವು ಡಿಪಾರ್ಟ್ ಆದ್ವಿ. ಟೈಮ್ ನೋಡ್ಕೊಳ್ಳಿ, 7 ಗಂಟೆ 48 ನಿಮಿಷ ಆಗ್ತಾ ಬಂತು. ನೋಡೋಣ ನೆಕ್ಸ್ಟ್ ಸ್ಟ್ಯಾಂಡಾಗಿ ರೀಚ್ ಆಗ್ತೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಂತ. ಮತ್ತು ನೋಡಿ ಟಿಕೆಟ್ ಪ್ರೈಸು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ KSRTC ಬಸ್ಸಲ್ಲಿ 80 ರೂಪಾಯಿ ಆಗ್ತದೆ. 80 ರೂಪೀಸ್ ಆಗುತ್ತೆ ಧರ್ಮಸ್ಥಳದಿಂದ ಕುಕ್ಕೆಗೆ. ಧರ್ಮಸ್ಥಳ ಡಿಪೋರು ಆಪ್ರೇಟ್ ಮಾಡ್ತಾ ಇದ್ದಾರೆ ಈ ಬಸ್ನ. ಫುಲ್ ಪ್ಯಾಕ್ ಹೋಗೋದು ಗಾಡಿ ಅಂತೂ. ಕಂಡಕ್ಟ್ರ್ ಹೇಳ್ತಾ ಇದ್ದಾರೆ ಕರ್ನಾಟಕ ಆಧಾರ್ ಇದ್ದರೆ ಮಾತ್ರ ಫ್ರೀ, ಕೇರಳದವ್ರಿಗೆ ಫ್ರೀ ಇಲ್ಲ ಅಂತ ಟಿಕೆಟ್ ತೊಗೊಬೇಕು ಅಂತ. ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಫ್ರೀ ಬಿಟ್ಟೇ ತಪ್ಪು ಮಾಡೋದು. KSRTC ನಾರ್ಮಲ್ ಬಸ್ಸಲ್ಲಿ ಕಾಲಿಡೋಕ್ಕಾಗ್ತಲ್ಲ ಗುರು. ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತಲ್ವ ಆ ಮಾತು ಗೊತ್ತಿಲ್ಲ. ಆದರೆ ಕರ್ನಾಟಕದಲ್ಲಿ ಫ್ರೀ ಬಸ್ಸಸ್ನ ಫ್ರೀ ಕೊಟ್ಟು ಹಾಳು ಮಾಡಿದ್ರು ನಮಗೂ ಕರ್ನಾಟಕ ಗೋರ್ಮೆಂಟು. ರೋಡ್ ಅಂತ ಹಾಳಾಗೋಗಿದೆ ಗುರು. ಎಲ್ಲ ಕಡೆ ಅಗ್ದು
ಬೆಂಗಳೂರು ಬಸ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ತದೆ. ನೀವೇನಾದ್ರು ಸೌತಡ್ಕ ಸ್ವಾಮಿ ಟೆಂಪಲ್, ಸೌತಡ್ಕ ಗಣಪತಿ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಏನಾರು ಮಾಡ್ತಿದ್ರೆ ಧರ್ಮಸ್ಥಳದಿಂದ, ಯಾವುದೇ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ಬಸ್ ಹತ್ಕೊಂಡು ಅಲ್ಲಿಂದ ಬನ್ನಿ ಕೊಕ್ಕಡ ಬಸ್ ಸ್ಟ್ಯಾಂಡ್ಗೆ. ಇಲ್ಲಿಂದ ಒಂದು 2 ಇಲ್ಲ 3 ಕಿಲೋಮೀಟರ್ಸ್ ಏನೋ ಆಗ್ತದೆ ಕೊಕ್ಕಡ ಬಸ್ ಸ್ಟ್ಯಾಂಡಿಂದ ಶ್ರೀ ಸೌತಡ್ಕ ಗಣಪತಿ ಟೆಂಪಲ್ಗೆ. ಬಸ್ ಕೂಡ ಹೋಗ್ತಿದೆಯಲ್ಲ ಅದು ಕುಕ್ಕೆ ಸುಬ್ರಹ್ಮಣ್ಯ ಬಸ್ಸೇ. ಅದು ನಮ್ಮ ಬಸ್ ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ರು. ನಮ್ಮ ಬಸ್ ಇನ್ನೂ ಕೊಕ್ಕಡದಲ್ಲೇ ನಿಂತಿದೆ. ವಾ, ಅದು ಬೇರೆ ನಾನು ಹೇಳೋದು ಮಾಡ್ತಿದ್ರೆ. ಮತ್ತು ಧರ್ಮಸ್ಥಳದಿಂದ ಕೊಕ್ಕಡಗೆ ಒಂದು ಟೋಟಲ್ 15 ಕಿಲೋಮೀಟರ್ಸ್ ಏನೋ ಆಗ್ತದೆ. ಇಲ್ಲಿಂದ ಒಂದು 53 ಕಿಲೋಮೀಟರ್ಸ್, ಒಂದು 18 ಕಿಲೋಮೀಟರ್ಸ್ ಆಗುತ್ತೆ ಧರ್ಮಸ್ಥಳದಿಂದ ಸೌತಡ್ಕ ಗಣಪತಿ ಟೆಂಪಲ್ಗೆ ಬಸ್ಸಲ್ಲಿ ಬರ್ತೀರಾ ಅಂದ್ರೆ. ಬೈ ರೂಟಲ್ಲಿ ಬಂದರೆ ನಿಮಗೆ ಬೇರೆ ರೂಟ್ ಕೂಡ ಸಹ ಇದೆ ಆ ರೂಟಲ್ಲಿ. ಅಂದರೆ ಮೇನ್ ರೋಡ್ ಬರ್ತೀರಾ ಅಂದರೆ ಬಸ್ ರೂಟಲ್ಲಿ ಒಂದು 18 to 20 ಕಿಲೋಮೀಟರ್ಸ್ ಏನೋ ಆಗುತ್ತೆ. ನೋಡುವ, ಇಲ್ಲೊಂದು 10 ನಿಮಿಷ ಆಯ್ತು ಗುರು, ಇನ್ನೂ ಬಸ್ ಹೊರಟಿಲ್ಲ. ಐದ್ಯನಾಥೇಶ್ವರ ಮೂರ್ತಿ ನೋಡುವ. ಕ್ರಾಸಿಂಗ್ಸು, ಓವರ್ಟೇಕ್ಸು ಈ ರೂಟಲ್ಲೂ ಬಸ್ಸಲ್ಲೂ ಸಿಗುತ್ತೆ ಗುರು. ಇವಾಗ ನಮ್ಮ ಬಸ್ ಒಂದು ಓವರ್ಟೇಕ್ ಮಾಡ್ಕೊಂಡು ಹೋಯ್ತು. ಅದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಸ್ಸು. ಆ ಕಡೆಯಿಂದ ಒಂದು ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಹೋಗೋ ಬಸ್ಸು ಕೂಡ ಕ್ರಾಸಿಂಗ್ ಕೂಡ ಆಯಿತು. ನೋಡುವ ಎಷ್ಟು ಬಸ್ ಕ್ರಾಸಿಂಗ್ ಆಗುತ್ತೆ, ಎಷ್ಟು ಬಟ್ ಓವರ್ಟೇಕ್ ಮಾಡ್ಕೊಂಡು ಹೋಗುತ್ತೆ ಅಂತ. ಒಟ್ಟು ನಾನು ಬಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದ ಒಂದು 2 ಬಸ್ ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ನಮ್ಮ ಬಸ್ನ. ಫೈನಲಿ 15 ಮಿನಿಟ್ಸ್ ಆದಮೇಲೆ ನಮ್ಮ ಬಸ್ ಈಗ ಸ್ಟಾರ್ಟ್ ಆಯಿತು ಗುರು. ಕೊಕ್ಕಡದಿಂದ ಡಿಪಾರ್ಟ್ ಆಗ್ತಿದೆ. CNG ಗ್ಯಾಸ್, ಪೆಟ್ರೋಲ್ ಎಲ್ಲ ಇಲ್ಲ. ಏನಷ್ಟು ರಶ್ ಇಲ್ಲ. ಬೆಂಗಳೂರಲ್ಲಿ ರಶ್ ಇರೋ ಅಷ್ಟು ಇಲ್ಲಿ ರಶ್ ಇಲ್ಲ. ಇವಾಗ ನೋಡಿ ನಮ್ಮ ಬಸ್ಸು ಇಲ್ಲಿ ನೋಡಿ, ಹೈವೇದಲ್ಲಿ ನಮ್ಮ ಬಸ್ನ ಊಟ ಟಿಫನ್ಗೆ ಹಾಕಿದ್ದಾರೆ. ಅದೇ ಬಸ್ ಗ್ರಾಮಾಂತರ ಸಾರಿಗೆ. ಇಲ್ಲೊಂದು ಯಾವುದೋ ಒಂದು ಬಸ್ ಕೂಡ ಡಿಪಾರ್ಟ್ ಆಗ್ತಿದೆ ಟಿಫನ್ಗೆ ಅಂತ ಹಾಕಿದ್ರು. ಮತ್ತು ಇದು ಮಂಗಳೂರು BC ರೋಡ್ ಡಿಪೋ. ಮತ್ತು ಇದು ನೋಡಿ ಮಂಗಳೂರು ಹಿಂದೂಪುರ ವಯಾ ಮಂಗಳೂರು ಉಪ್ಪಿನಂಗಡಿ, ಸಕಲೇಶ್ಪುರ, ಹಾಸನ, ತುಮಕೂರು, ಮಧುಗಿರಿ, ಹಿಂದೂಪುರ. ಇನ್ನೊಂದು ಯಾವುದೋ ಬಂತು ಮಂಗಳೂರು 3rd ಡಿಪೋ, ಮಂಗಳೂರು ಬೆಂಗಳೂರು ವಯಾ BC ರೋಡು, ಉಪ್ಪಿನಂಗಡಿ, ಸಕಲೇಶ್ಪುರ, ಹಾಸನ, ಚನ್ನರಾಯಪಟ್ಟಣ, ಕುಣಿಗಲ್ಲು. ಇಲ್ಲಿ ನಮ್ಮ ಕೊಕ್ಕಡದಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋಯ್ತಲ್ಲ ಬೆಂಗಳೂರು ಬಸ್ ಇಲ್ಲೇ ನಿಂತಿದೆ. ಚನ್ನರಾಯಪಟ್ಟಣ ಡಿಪೋ ನಿಂತಿದೆ. ಇಲ್ಲೊಂದು ಯಾವುದೋ ಬಸ್ ಅಶ್ವಮೇಧ ಇದೆ. ಒಳ್ಳೆ ನರಸೀಪುರ ಡಿಪೋ. ಇದು ಹಾಸನ ಬೆಂಗಳೂರು. ನೋಡು ಬಸ್ ಜರ್ನಿಲೂ ಒಂಥರ ಮಜಾ ಇದೆ. ಇದೆಯಾ ಬಸ್ಸು ನೋಡುವ ಅಶ್ವಮೇಧ, ಮನೆಯಲ್ಲಿರಿಗೆ ಉಚಿತ. ಇದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಬಸ್ಸು. ಅದೊಂದು ಯಾವುದಕ್ಕೆ ಬಸ್ ಕೂಡ ಹೋಗ್ತಾಯಿದೆ ಬನ್ನಿ.
ಕಂಟಿನ್ಯೂಸ್ ಬಸ್ಗಳಂತೂ ಇದೆ ಗುರು ಅವೈಲಬಲ್ ಇಲ್ಲಿ. ಒಂದು 20 ನಿಮಿಷ ಹಾಲ್ಟ್ ಆದಮೇಲೆ ನಮ್ಮ ಬಸ್ಸಿಗೆ ಡಿಪಾರ್ಟ್ ಆಗ್ತಿದೆ ಗುರು. ಇವಾಗ ನಮ್ಮ ಬಸ್ಸು ಗೊಂಡೆ ಹತ್ರ ಬಂದಿದೆ, ಗೊಂಡೆ ಚೆಕ್ ಪೋಸ್ಟ್. ಈಗ ನಾವು ರೈಟ್ ಸೈಡಿಗೆ ತೊಗೊತಾ ಇದ್ದೀವಿ. ರೈಟ್ ಸೈಡಲ್ಲಿ ಹೋದರೆ ಸೀದಾ ಸ್ಟ್ರೇಟ್ ಹೋದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಬರುತ್ತೆ. ನಾವು ಅದೇ ರೋಡಲ್ಲಿ ಸ್ಟ್ರೇಟ್ ಹೋದರೆ ಸಕಲೇಶ್ಪುರ, ಹಾಸನ್, ಬೆಂಗಳೂರು. ಕುಮಾರದ ಸುಬ್ರಹ್ಮಣ್ಯ ಲಾಸ್ಟ್ ಬ್ಯಾಗ್ ಎಲ್ಲ ನೋಡ್ಕೊಂಡ್ ತಗೊಳ್ಳಿ. ಸುಬ್ರಹ್ಮಣ್ಯ ಲಾಸ್ಟ್ ಬ್ಯಾಗ್ಗಳು ಇದ್ದಾವೋ ಎಲ್ಲ ಕ್ಲೀನ್ ಆಗಿ ತಗೊಳ್ಳಿ. ನಿಜಗಣ್ಣ ಉಲ್ಟಾ ಹೊಡೆದಿರಾ. ಇದು ಹೊಸಪೇಟೆ ಇದೆ, ಕಲ್ಯಾಣ ಕರ್ನಾಟಕ ಸಾರಿಗೆ. ನೋಡಿ BMTC ಲೈನಲ್ಲಿದೆ. ಬೆಂಗಳೂರಲ್ಲಿ ಇರೋದು ಬಿಟ್ಟು ಇಲ್ಲಿದ್ದಾವೆ. ಒಂದು ಹಾವೇರಿ, ದಾವಣಗೆರೆ ಇದೆ, ಪಲ್ಲಕ್ಕಿ ಬಸ್ಸು, ಕುಕ್ಕೆ ಸುಬ್ರಹ್ಮಣ್ಯ, ಶಿರಹಟ್ಟಿ. ಇಲ್ಲೊಂದು BMTC ಬಸ್ ಕೂಡ ಸಹ ಇದೆ. ಆ್ಯಕ್ಚುಲಿ ಇದು BMTC ಬಸ್ಸು, ಇದು ಗ್ರಾಮಾಂತರ ಸಾರಿಗೆ ಅಂತ ಕೊಟ್ಟಿದ್ದಾರೆ, ಪುಟ್ಟು ಡಿಪೋರಿಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ಲಿವರಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಬೆಂಗಳೂರಲ್ಲಿ ಇದ್ದವ್ರಿಗೆ. ಒಂದು ಬೆಂಗಳೂರು ಬಸ್ ನಿಂತಿದೆ, ಇನ್ನೊಂದು ಸುಬ್ರಹ್ಮಣ್ಯ ಬೆಳ್ಳಾರೆ ಬಸ್. ಸೊ ಗಸ್ ಫೈನಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಿಗಂತೂ ಬಂದಾಯಿತು. ಬನ್ನಿ ಹೋಣ. ಇನ್ನು ಬಸ್ ಇದು ನೋಡಿ, ಇದು ಮಂಗಳೂರು ಬಸ್ ನಿಂತಿದೆ. ಇದು ಕಡಬ ಉಪ್ಪಿನಂಗಡಿ. ನೋಡಿ ಇದು ಕಾರವಾರ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಬಸ್. ನೋಡಿ ಇಲ್ಲಿ 2 ಬಸ್ಗಳು ನಿಂತಿದೆ, 2 ಬೆಂಗಳೂರೇ. ಈ ಕಡೆ ಇರೋದು ಬೆಂಗಳೂರು ಅನ್ರಿಸರ್ವ್ಡ್ ಬಸ್ಸು, ಈ ಕಡೆ ಅಶ್ವಮೇಧ ರಿಸರ್ವೇಷನ್ ಬಸ್ಸು. ಇದು ಸುಳ್ಯ ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರು, ಅದು ಕುಕ್ಕೆ ಸುಬ್ರ ಹಾಸನ್ ಬೆಂಗಳೂರು. ಕೆಳಗಡೆ ಏನು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇದೆಲ್ಲ ನಿಮ್ಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಸುಳ್ಯ ಕಡೆ ಹೋಗೋದು, ಬೆಂಗಳೂರು ಮೈಸೂರು ಕಡೆ ಹೋಗೋ ಬಸ್ಸಸ್ಸು. ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇವಾಗ ನಾವು ಇಳಿದ್ವಲ್ಲ, ಆ ಬಸ್ಸಸ್ ಎಲ್ಲ ನಿಮಗೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ, ಗುಂಡ್ಯಾಗೆ ಹೋಗೋಕ್ಕೆ, ಮಂಗಳೂರಿಗೆ ಹೋಗ್ಲಿಕ್ಕೆ, ಮತ್ತು ಮುರುಡೇಶ್ವರ, ಕುಂದಾಪುರ, ಉಡುಪಿ ಸೈಡು, ಮತ್ತು ಹೊಸಪೇಟೆ, ಹರಿಹರ ಸೈಡ್ಗೆ ಹೋಗೋಕ್ಕೆಲ್ಲ ಮೇಲ್ಗಡೆ ಬಸ್ಸಸ್ ಸಿಗ್ತದೆ. ಕೆಳಗಡೆ ಎಲ್ಲ ಬೆಂಗಳೂರು, ಮೈಸೂರು, ಸುಳ್ಯ ಸೈಡ್ ಹೋಗೋ ಬಸ್ಸಸ್. ಈಗ ಬನ್ನಿ ಉದ್ದಕ್ಕೆ ನಡ್ಕೊಂಡು ಹೋಗೋಣ. ಹೋಟೆಲ್ಸು, ರೂಮು, ಬಸ್ ಸ್ಟ್ಯಾಂಡಿಂದ ಆಚೆ ಕಡೆ ಬಂದರೆ ಹೋಟೆಲ್ಸ್, ಯಾವ ಹೋಟೆಲ್ಸ್ ಇದೆ ನಿಯರ್ ಬೈ ಅದೆಲ್ಲ ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನೇನು ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಹಂಗೆ ದರ್ಶನ ಮಾಡಿ ವಾಪಸ್ ಹೋಗುವ ಅಂತ ಬರ್ತಾ ಇರೋದು. ನೋಡೋಣ. ನೀವು ಅದ್ರ ಬಸ್ ಸ್ಟ್ಯಾಂಡಿಂದ ಆಚೆ ಬಂದಿದ ತಕ್ಷಣ ನಿಮಗೆ ಇಲ್ಲಿ ಅಕ್ಷರ ವಸತಿ ಗೃಹ ಅಂತ ಇದೆ, ಅಕ್ಷರ ಗೆಸ್ಟ್ ಹೌಸು. ಏನಿಲ್ಲ, ಅದೇ ಬಸ್ ಸ್ಟ್ಯಾಂಡು. ಹಿಂದ್ಗಡೆಯಿಂದ ಬಸ್ ಸ್ಟ್ಯಾಂಡ್ ತನ್ನಾಗಿ ಸ್ಟ್ರೈಟ್ ಬಂದು ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಲು. 5-10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಏನೋ ಇದೆ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ. ಮತ್ತು ಇಲ್ಲೊಂದು ಯಾವುದೋ ಒಂದು ವಸತಿ ಗೃಹ ಇದೆ, ಇದು ಕಾರ್ತಿಕೀಯ ಕೃಪಾ, ಕಾರ್ತಿಕೀಯ ಹೋಟೆಲ್ ಕೂಡ ಸಹ ಇಲ್ಲಿ ನೋಡ್ಬೋದು. ಇಲ್ಲಿ ಒಂದೊಂದು ಸತಿ ರೂಮ್ ತೊಗೊಂಡಿದ್ದೆ ಗುರು, ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆ. ಇಲ್ಲಿ ನಾನು ರೆಕಮೆಂಡ್ ಮಾಡಲ್ಲ ಇಲ್ಲಿ ರೂಮ್ ತೊಗೊಳಕ್ಕೆ. ಕಾರ್ತಿಕೇಯ ಲಾಡ್ಜು. ಬಸ್ ನೋಡಿ ಹೋಗ್ಲೋ ಬೇಡೋ ಥರ ಹೋಗ್ತಾ ಇದ್ದಾರಲ್ಲ. ಧರ್ಮಸ್ಥಳಕ್ಕೆ ಹೋಗ್ತಾಯಿದೆ ಈಗ ಕುಕ್ಕೆಯಿಂದ. ಇದು ಸೂಪರ್ ಫಾಸ್ಟ್, ಇದು 80 ರೂಪೀಸೇ ನೋಡಿ. ಅಂದರೆ ವಯ ಗುಂಡೆ ಮೇಲೆ ಹೋಗುತ್ತೆ. ಈಗ ನಾವು ಬಂದ್ವಲ್ಲ ವಯ ಗುಂಡೆ ಆ ರೂಟಲ್ಲಿ.
ನಮಗೆ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋಕ್ಕೆ ಟೋಟಲ್ 2 ರೂಟ್ ಇದೆ. ಒಂದು ನಾವು ಬಂದ್ವಲ್ಲ ವಯ ಗುಂಡ್ಯ, ಇನ್ನೊಂದು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಮೇಲೆ ಬರುತ್ತೆ. 2 ರೂಟ್ ಇದೆ. ಆದರೆ ನಮ್ಮ ಬಸ್ಸು ವಯ ಗುಂಡ್ಯ ಮೇಲಿಂದ ಬಂದಿದೆ ಗುರು. ನಿಮಗೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ತೋರಿಸೋಣ ಅಂದ್ಕೊಂಡೆ, ಆದರೆ ಆ ರೂಟಲ್ಲೇ ಬರಲಿಲ್ಲ ಗಾಡಿ. ಪರವಾಗಿಲ್ಲ ಬಿಡಿ, ಈಗ ಗುಂಡ್ಯದಲ್ಲೇ ಬಂತು, ಅದೊಂದು ರೂಟ್ ಕಾಣಿಸ್ತು ನಮಗೆ. ಮತ್ತು ನೋಡಿ ಸುಬ್ರಹ್ಮಣ್ಯ ಟೆಂಪಲ್ಲು, ಮತ್ತು ನೋಡಿ ಸುಬ್ರಹ್ಮಣ್ಯ ಟೆಂಪಲ್ ರಥೋತ್ಸವ ಬೇರೆ ಆಗಿರಂಗಿದೆ. ಓನ್ಲಿ 5-10 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಟೆಂಪಲಿಂದ ಬಸ್ ಸ್ಟ್ಯಾಂಡಿಂದ ಟೆಂಪಲ್ಗೆ. ನಿಮಗೆ ಬನ್ನಿ ಟಿಕೆಟ್ ಕೌಂಟರು, ದರ್ಶನಕ್ಕೆ ಟಿಕೆಟಲ್ಲಿ ತೊಗೊಳೋದು ಮತ್ತು ಪ್ರಸಾದಕ್ಕೆ ಟಿಕೆಟಲ್ಲಿ ತೊಗೊಳೋದು ಅದೆಲ್ಲ ತೋರಿಸ್ತೀನಿ. ಮತ್ತು ಲಗೇಜ್ ರೂಮು ನೋಡಿ, ಈ ಕಡೆನೇ ಹೋದರೆ ಈಗ ಸ್ಟ್ರೈಟ್ ಮುಂದೆ ಬಂದು ದೇವಸ್ಥಾನ ಪಕ್ಕದಲ್ಲೇ ನಿಮ್ಗೆ ನೋಡಲಿಕ್ಕೆ ಸಿಗುತ್ತೆ ಚಪ್ಪಲ್ ಸ್ಟ್ಯಾಂಡು. ಒಳಗಡೆ ಹೋಗಿ ಚಪ್ಪಲೆಲ್ಲ ಇಟ್ಬಿಟ್ಟು ಬಂದರೆ ಒಳ್ಳೆ ಇಲ್ಲಿ ನಿಮಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಕೂಡ ಇಲ್ಲಿ ನೋಡ್ಬೋದು. ಅದ್ರ ಪಕ್ಕದಲ್ಲೇ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಪಕ್ಕದಲ್ಲೇ ನಿಮಗೆ ಲಗೇಜ್ ರೂಮ್ ಸಹ ಇಲ್ಲಿ ನೋಡುತ್ತೆ. ಫ್ರೀ ಆಫ್ ಕಾಸ್ಟ್, ನೀವು ₹1 ಕೊಡೋಂಗಿರಲ್ಲ ಲಗೇಜ್ ಇಡಲಿಕ್ಕೆ. ಇವತ್ತು ಸಂಡೇ ಇರೋದ್ರಿಂದ ಫುಲ್ ರಶ್ ಇದೆ ದೇವಸ್ಥಾನ. ಇಲ್ಲಿ ಲಗೇಜ್ ರೂಮಲ್ಲಿ ಅದು ಫ್ರೀ ಆಫ್ ಕಾಸ್ಟು. ಮತ್ತು ಇಲ್ಲಿ ನಿಮಗೆ ಪ್ರಸಾದ ತೊಗೊಳಕ್ಕೆ ಮತ್ತು ಏನೋ ಸೇವೆ ನೀವೇನೋ ಸೇವೆ ಮಾಡಿಸ್ಕೊತೀರ ಅಂದರೆ ದೇವಸ್ಥಾನದಲ್ಲಿ ಇಲ್ಲಿ ನೀವು ಚೀಟಿಯನ್ನು ಇಲ್ಲಿ ಚೀಟಿ ತೊಗೊಬೇಕು. ನೀವು ಇನ್ನು ದೇವಸ್ಥಾನದಲ್ಲಿ ಸೇವೆ ಮಾಡಿಸ್ಕೊತೀರ ಅಂದರೆ ನೋಡಿ, ಸೆಟ್ ಪ್ರಸಾದ ₹100 ಆಗ್ತದೆ. ಸೆಟ್ ಪ್ರಸಾದ ಲಡ್ಡು, ಪಂಚಕಜ್ಜಾಯ, ತೀರ್ಥ ಬಾಟ್ಲಿ, ಕ್ಲಾತ್ ಬ್ಯಾಗ್ ಅಂದರೆ ಬಟ್ಟೆ ಕವರ್ ಕೊಡ್ತಾರೆ. ಇಲ್ಲಿ ಸೇವಾ ಕೌಂಟರ್ ಇದು ಏನಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಬರುತ್ತಲ್ಲ ಅದ್ರ ಪಕ್ಕದಲ್ಲೇ ನಿಮಗೆ ಸೇವಾ ಕೌಂಟರ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, ನೀವೇನೋ ಸೇವೆ ಮಾಡಿಸ್ಕೊತೀರ ಅನ್ನೋ ಲಿಸ್ಟ್ ಇದು. ಮಹಾ ರಥೋತ್ಸವಕ್ಕೆ 25,000, ರಥೋತ್ಸವ ಇನ್ ಸ್ಮಾಲ್ ಚಾರಿಯೇಟಲ್ಲಿ ಮಾಡಿಸಿದ್ರೆ 12,000 ಆಗುತ್ತೆ. ಚಂದ್ರಮಾಲ ಉತ್ಸವಮ್ಮು 8,500. ನೀವೇನೇನು ಸೇವೆ ಮಾಡಿಸ್ಕೊತೀರಿ ಇಲ್ಲಿ ನೋಡ್ಕೊಬೋದು. ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಏನೇನಿದೆ ಅಂತ. ಅಲ್ಲಿ ಕನ್ನಡದಲ್ಲೂ ಇದೆ. ಪಂಚಕಜ್ಜಾಯ ₹20 ಆಗುತ್ತೆ, ಲಡ್ಡು ಪ್ರಸಾದ ₹20 ಆಗುತ್ತೆ, ಮತ್ತು ತೀರ್ಥ ಬಾಟ್ಲಿ ₹10 ಆಗ್ತದೆ. ಸರ್ಪ ಸಂಸ್ಕಾರ ಮಾಡಿಸ್ಕೊಬೇಕು ಅಂದರೆ ಟಿಕೆಟ್ ಕೌಂಟರ್ ಇಲ್ಲೇ ಇದೆ ನೋಡಿ. ಇದಕ್ಕೆ ಸಪ್ರೇಟ್ ಕೌಂಟರ್ ಕೊಟ್ಟಿದ್ದಾರೆ. ದೇವಸ್ಥಾನ ಪಕ್ಕದಲ್ಲೇ ಲೆಫ್ಟ್ ಸೈಡಲ್ಲೇ ನಿಮಗೆ ನೋಡಲಿಕ್ಕೆ ಸಿಗುತ್ತಿದೆ ಸರ್ಪ ಸಂಸ್ಕಾರ ಸೇವಾ ಕೌಂಟರ್. ಇಲ್ಲಿ ಟಿಕೆಟ್ ತೊಗೊಬೇಕು. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ನೀವು ಮಾಡಿಸ್ಕೊಬೇಕು. ಮತ್ತು ಟೈಮಿಂಗ್ಸ್ ನೋಡ್ಕೊಳ್ಳಿ. ದರ್ಶನ ಟೈಮಿಂಗ್ಸ್ ಬೆಳಿಗ್ಗೆ 6:30 ಮಧ್ಯಾಹ್ನ 1:00 ಮತ್ತು ಮಧ್ಯಾಹ್ನ 3:30 ನೈಟ್ 8:00ವರೆಗೂ ಇರುತ್ತೆ. ಮಂಗಳಾರತಿ ಇರೋದು ಮಧ್ಯಾಹ್ನ 12 ಗಂಟೆಗೆ ಮತ್ತು ನೈಟ್ ಈವ್ನಿಂಗು 7:30ಗೆ. ಇದು ದರ್ಶನ ಟೈಮಿಂಗ್ಸು. ಮತ್ತು ಇಲ್ಲಿ ಕನ್ನಡದಲ್ಲೂ ಇದೆ ನೋಡಿ. ಇಲ್ಲಿ ಇಂಗ್ಲೀಷಲ್ಲೂ ಇದೆ ಮತ್ತು ಇಲ್ಲಿ ಕನ್ನಡದಲ್ಲೂ ಕೂಡ ಸಹ ಇಲ್ಲಿ ಕೊಟ್ಟಿದ್ದಾರೆ. ಫೋಕಸ್ಸೇ ಆಗಲ್ಲ ಅದು ಏಕ್ದಮ್. ಇವಾಗ ಬನ್ನಿ ದರ್ಶನ ಮಾಡ್ಕೊಂಬರ್ತೀನಿ. ದರ್ಶನ ಯಾಕಂದರೆ ಒಳಗಡೆ ಫೋನ್ ಅಲೋ ಇಲ್ಲ, ಅದಕ್ಕೋಸ್ಕರ ದರ್ಶನ ಮಾಡ್ಕೊಂಬಂದು ನಿಮಗೆ ಮುಂದಕ್ಕೆ ಸಿಗ್ತೀನಿ. ಎಷ್ಟೋ ತನಕ ಆಗುತ್ತೆ. ಯಾಕಂದ್ರೆ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಬೇಕು, ಎಲ್ಲೋದನ್ನೋ ಗೊತ್ತಿಲ್ಲ. ಮತ್ತು ಲೈನಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಒಟ್ಟು 3 ಲೈನ್ ಇದೆ, ಲಿಟ್ರಲಿ 3 ಲೈನು. ಇದೊಂದು ಲೈನಾ, ಅಲ್ಲೊಂದು ಲೈನು, ಮತ್ತು ಆ ಕಡೆ ಒಂದು ಒಟ್ಟು ಲಿಟ್ರಲಿ 3 ಲೈನ್ ಜನ ಇದ್ದಾರೆ ಗುರು ಇಲ್ಲಿ. ಈಗ ಟೈಮ್ ನೋಡ್ಕೊಳ್ಳಿ, ಬೆಳಿಗ್ಗೆ 10 ಗಂಟೆ ಆಗ್ತಾ ಬಂತು. ಆ್ಯಕ್ಚುಲಿ ನಾವು ಬಸ್ ಹತ್ತಿದ್ದು ಬೆಳಿಗ್ಗೆ 7:38 ಅಂದರೆ ನಮ್ಮ ಬಸ್ ಬಂದಿದ್ದು 9:30. ಟೋಟಲ್ 1 hour 50 minutes ತೊಗೊಂಡಿದೆ ಧರ್ಮಸ್ಥಳದಿಂದ ಕುಕ್ಕೆಗೆ ಬರೋಕ್ಕೆ. ಇಲ್ಲಿಂದ ನೋಡೋಣ, ಈಗ ಲೈನಲ್ಲಿ ನಿಂತಿದ್ದೀನಿ 10 ಗಂಟೆಗೆ. ನೋಡೋಣ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ. ನೀವು ತುಳೋಬರ ಸೇವೆ ಮಾಡಿಸ್ಕೊತೀರ ಅಂದರೆ ಅದ್ರ ಕೌಂಟರ್ ಟಿಕೆಟ್ ಇಲ್ಲಿ ತೊಗೊಬೇಕು, ಒಳಗಡೆನೇ ಬಂದು ಟಿಕೆಟ್ ಒಳಗಡೆ ಇರುತ್ತೆ. ಮತ್ತು ನೀವೇನಾದ್ರು ಆಶ್ಲೇಷ ಬಳಿ ನಾಗ ಪ್ರತಿಷ್ಠೆ ಮಾಡಿಸ್ಕೊತೀರ ಅಂದರೆ ರೇಟ್ ನೋಡ್ಕೊಳ್ಳಿ. ಸರ್ಪ ಸಂಸ್ಕಾರ ವಿತ್ ನಾಗ ಪ್ರತಿಷ್ಠೆ ₹4,200 ಆಗುತ್ತೆ. ಮತ್ತು ನಾಗ ಪ್ರತಿಷ್ಠೆ ಬಂದ್ಬಿಟ್ಟು ₹500 ಆಗುತ್ತೆ. ಅಶ್ಲೇಷ ಬಳಿ ₹500 ಆಗುತ್ತೆ ಪ್ರೈಸು. ಸೊ ಗೈಸ್, ಫೈನಲಿ ದೇವ್ರ ಪೂಜೆ ಅಂತೂ ಮುಗೀತು. ಈಗ ಹೊಟ್ಟೆ ಪೂಜೆ ಮಾಡ್ಕೊಳೋಣ ಬನ್ನಿ. ಎಷ್ಟು ನಾವು ಒಳಗಡೆ ನಿಂತಾಗ 10 ಗಂಟೆ ಆಗಿತ್ತು. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ 6 ನಿಮಿಷ, ಅಂದರೆ 1 ಗಂಟೆ 6 ನಿಮಿಷ ಟೈಮ್ ಆಗಿದೆ ದರ್ಶನ ಮಾಡೋಕ್ಕೆ. ತುಂಬ ಜನ ಇದ್ದರು, ಅದು ಬೇರೆ, ಅದಕ್ಕೋಸ್ಕರ 1 hour ಆಗಿತ್ತು. ಇಲ್ಲ ನಾನು ಯೂಶ್ವಲಿ ಅದು 10-15 ಟೈಮ್ ಒಳಗಡೆ ಮುಗ್ದೋಗುತ್ತೆ. ನೋಡ್ಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯ. ಇದು ಬ್ಯಾಕ್ ಸೈಡ್ ಏನು ಕಾಡು ಇದೆಯಲ್ಲ, ನನಗೆ ತುಂಬ ಇಷ್ಟ ಗುರು. ನೋಡೋಣ ಇವಾಗ ಹೋಟ್ಲು. ಇಲ್ಲಿ ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾ ಇದ್ದಾರೆ, ಆದರೆ ತುಂಬ ಲೈನ್ ಇದೆ ಗುರು. ಆ ಲೈನಲ್ಲಿ ನಿಂತ್ಕೊಂಡ್ರೆ ಮ್ಯಾಕ್ಸಿಮಮು 1.5 hour 2 hours ಆಗುತ್ತೆ ಅನ್ನೋ ಅನಿಸ್ತದೆ. ಯಾಕಂದ್ರೆ ತುಂಬ ಲೈನ್ ಇದೆ ಬೆಳಿಗ್ಗೆ ಪ್ರಸಾದಕ್ಕೆ.
ನೋಡೋಣ, ನಮ್ಮ ಫ್ರೆಂಡ್ ಮುಂದೆ ಹೋಟ್ಲು ಹುಡುಕ್ತೀನಿ ಅಂತ ಹೋದ, ಎಲ್ಲೋದ್ನ ಅಂತ ಕಾಣಿಸ್ತಾ ಇಲ್ಲ. ಅವನಿಗೆ ಅಷ್ಟು ಬೇರೆ ಕನ್ನಡ ಬೇರೆ ಬರಲ್ಲ. ಆ್ಯಕ್ಚುಲಿ ಅವ್ನು ಮಹಾರಾಷ್ಟ್ರದವನು, ಅವನಿಗೆ ಅಷ್ಟು ಬರಲ್ಲ. ಅವನ ಕೇಳ್ಕೊಂಬರ್ತೀನಿ ಅಂತ ಹೋದ. ಅವ್ನು ಹೆಂಗೆ ಕೇಳ್ತಾರೋ, ಅವನೇನು ಹೇಳ್ತಾರೋ ಏನೋ ಗೊತ್ತಿಲ್ಲ ಅವನಿಗೆ. ನೋಡಿ ನಡ್ಸಿ, ಇಲ್ಲೊಂದು ದೇವಸ್ಥಾನ, ಇಲ್ಲೊಂದು ಇದಿದೆ. ಮತ್ತು ಇಲ್ಲಿ ನಿಮಗೆ ರಾಘವೇಂದ್ರ ಪ್ರಸಾದ್ ಸ್ಟೋರ್ ಏನಿಲ್ಲ, ದೇವಸ್ಥಾನದಿಂದ ಮುಂದೆ ಬಂದರೆ ನಿಮ್ಗೆ ಲೈನಲ್ಲಿ ಅಂಗಡಿಗಳಿದೆ ನೋಡ್ಬೋದು. ಇದು ಆಟ ಸಾಮಾನು. ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಜೊತೆ ಬರ್ಬೇಕಾದ್ರೆ ನಾನು ಇಲ್ಲಿ ಫ್ಯಾಮಿಲೀಲಿ ಬಂದಾಗ ಇದೆಲ್ಲ ಕೊಡಿಸು ಅಂತ ಆಟ ಮಾಡ್ತಿದ್ದೆ ನಾನಂತೂ. ಅದು ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಿದೆ ಗುರು. ಇಡ್ಲಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಮತ್ತು ಯಾವುದೇ ನಮ್ಮೂರಲ್ಲಿ ಜಾತ್ರೆ ನೋಡ್ತಿರೋ ಅಲ್ಲಿ ಕೇಳಿ ಇಸ್ಕೊತಿದ್ದೆ. ನನಗೆ ಆ ಮೆಮೊರೀಸ್ ಇನ್ನೂ ರೀಕಾಲ್ ಆಗ್ತಿದೆ. ಮತ್ತು ಇಲ್ಲಿ ನೋಡಿ, ಇವತ್ತು ಊಟ ನ್ಯೂ ಮೈಸೂರು ಕೆಫೆ ಅಂತ ಇದೆ. ಮತ್ತು ಮೇಲ್ಗಡೆ ನಿಮಗೆ ಲಾಡ್ಜ್ ಕೂಡ ಸಹ ಇಲ್ಲಿ ಅವೈಲಬಲ್ ಇದೆ ಗುರು. ಮೈಸೂರು ಕೆಫೆ ಶ್ರೀ ನಿಕೇತನ ಲಾಡ್ಜ್ ಇಲ್ಲೂ ಚೆನ್ನಾಗಿದೆ. ಯಾಕಂದರೆ ನಮ್ಮ ಕಸಿನ್ಸಲ್ಲೇ ಇಲ್ಲೇ ಬಂದು ಸ್ಟೇ ಮಾಡ್ಕೊಳೋದಂತ ನ್ಯೂ ಮೈಸೂರು ಕೆಫೆ ಮೇಲ್ಗಡೆ ಪರವಾಗಿಲ್ಲ ಅಂತ ಹೇಳಿದ್ರು. ನೋಡೋಣ, ಒಂದಿನ ಇದರಲ್ಲೂ ಒಂದು ಲಾಸ್ಟ್ ಟೈಮು ನಿಮ್ಗೆ ಅದರದ್ದು ರಿವ್ಯೂ ಕೊಡ್ತೀನಿ. ಈಗ ಬನ್ನಿ ಟಿಫನ್ ಏನಾರು ಮಾಡುವ. ನೋಡೋಣ, ಆರ್ಡರ್ ಅಂತ ತೊಗೊಂಡು ಕೊಟ್ಟಿದ್ದಾರೆ. ಆರ್ಡರ್ ಕೊಟ್ಟಿದ್ದೀನಿ, ಒಂದು ನೀರು ದೋಸೆ ಮತ್ತು ಒಂದು ಪ್ಲೇನ್ ದೋಸೆ. ನಮ್ಮ ಫ್ರೆಂಡು ಪ್ಲೇನ್ ದೋಸೆ ಆರ್ಡರ್ ಮಾಡಿದ್ದಾರೆ, ನಾವು ನೀರು ದೋಸೆ. ಅದು ಸಿಕ್ಕಾಪಟ್ಟೆ ಮೂಡಿಟ್ಟಿದ್ದೆವರು ಸುಬ್ರಹ್ಮಣ್ಯದಲ್ಲಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಬರ್ತಾ ಇದೆ. ನೀರು ದೋಸೆ ಆರ್ಡರ್ ಮಾಡಿದ್ನಲ್ಲ, ಬಂದಿದೆ. ಇದು ಯಾವುದಿದು ಇದು ಬಂದಿದೆ, ಅದು ಸಾಗು ಕೊಟ್ಟಿದ್ದಾರೆ, ಮತ್ತು ಚಟ್ನಿ ಕೊಟ್ಟಿದ್ದಾರೆ, ಮತ್ತು ದೋಸೆ ಸಹ ಇದೆ. ಈಗ ತಿಂದು ಟೇಸ್ಟ್ ಮಾಡೋಣ ಯಾವ ಥರ ಇದೆ. ಈಗ ಟೇಸ್ಟ್ ಮಾಡೋಣ ಯಾವ ಥರ ಇದೆ. ಚಟ್ನಿ ಜೊತೆ ಒಂದು ಚೆನ್ನಾಗಿದೆ ಅವರು. ಚಟ್ನಿ ಜೊತೆಗಂತೂ ಸೂಪರ್ ಕಾಂಬಿನೇಷನು. ನಮ್ಮ ಫ್ರೆಂಡು ಪ್ಲೇನ್ ದೋಸೆ ಆರ್ಡರ್ ಮಾಡಿದ್ದ, ಬಂದಿದೆ ಪ್ಲೇನ್ ದೋಸೆ. ಮತ್ತು ಇದು ಯಾವುದಿದು ಸಾಂಬಾರು ಕೊಟ್ಟಿದ್ದಾರೆ, ಮತ್ತು ಚಟ್ನಿ ಕೊಟ್ಟಿದ್ದಾರೆ. ಅದೊಂದು ಟ್ರೈ ಮಾಡೋಣ ಯಾವ ಥರ ಇದೆ. ಪ್ಲೇನ್ ದೋಸೆನೂ ಟ್ರೈ ಮಾಡೋಣ. ಒಳ್ಳೆ ಡೆಡ್ಲಿ ಲುಕ್ ಕೊಡ್ತಾ ಇದ್ದಾನೆ ನಮ್ಮ ಫ್ರೆಂಡು. ಆ್ಯಕ್ಚುಲಿ ವೀಡಿಯೋದಲ್ಲಿ ಅವನು ಫೇಸ್ ತೋರಿಸ್ಬಾರ್ದು ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ನೋಡೋಣ ಟೇಸ್ಟ್ ಯಾವ ಕಡೆ ಇದೆ ಅಂತ. ನನಗಂತೂ ಒಳ್ಳೆ ಗುರಾಯಿಸ್ತಾನೆ ಮಗ ಅಂತೂ. ಚೆನ್ನಾಗಿದೆ ಗುರು. ಅದು ಪ್ಲೇನ್ ದೋಸೆನೂ. ಸೊ ಗೈಸ್, ಫೈನಲಿ ಬಸ್ ಧರ್ಮಸ್ಥಳದಿಂದ ಕುಕ್ಕೆಗೆ ಬಂದಾಯಿತು. ಕುಕ್ಕೆಯಿಂದ ದರ್ಶನನೂ ಆಯಿತು, ಊಟನೂ ಟಿಫನ್ ಕೂಡ ಎಲ್ಲ ಆಯಿತು. ಎಲ್ಲ ನಿಮಗೆ ತೋರಿಸಿದ್ದೀನಿ. ಮತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಲ್ಲಿಂದ ನಾನು ಹೋಗ್ತೀನಿ ಬೆಂಗಳೂರಿಗೆ. ಅದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನಾನೇನಕ್ಕೆ ಟ್ರೈನಲ್ಲಿ ಹೋಗ್ತಾಯಿಲ್ಲ, ಬಸ್ಸಲ್ಲಿ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಟಿಕೆಟ್ ಪ್ರೈಸ್ ಎಷ್ಟು, ಯಾವ ಬಸ್ ಬುಕ್ ಮಾಡಿದ್ದೀನಿ ಅದೆಲ್ಲ ನಿಮ್ಗೆ ಮುಂದಕ್ಕೆ ನೋಡೋಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದು ಹೊಸ್ದಾಗಿ ಟ್ರೈ ಮಾಡಿದ್ದೀನಿ. ಇದು ಯಾಕಂದರೆ ಟ್ರೈನ್ ಒಂದು ಬಿಟ್ಟು ಬೇರೆ ಥರ ಟ್ರೈ ಮಾಡೋಣ. ಈಗ ಆ ಕಡೆ ಹೋಗಿ ಒಂದೊಂದು ಸಿಟೀಸ್ಗೆ ಹೋಗಿ, ಈಗ ಒಂದು ಟ್ರೈನ್ ಜರ್ನಿ ಮಾಡೋಕ್ಕಂತ ಹೋಗಿರ್ತೀವಿ. ಅಲ್ಲಿಗೆ ಹೋದಾಗ ಅಲ್ಲಿ ಸಿಟೀಸ್ ಏನೇನಿದೆ ಅದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಫಸ್ಟು ನಮ್ಮ ಸುಬ್ರಹ್ಮಣ್ಯದಲ್ಲಿ ಇದೆ, ಧರ್ಮಸ್ಥಳದಲ್ಲಿ. ಅದು ನಮ್ಮ ಧರ್ಮಸ್ಥಳದಿಂದನೇ ಶುರು ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾಯಿರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಟ್ರೈನ್ ಜರ್ನಿ ಅಲ್ಲ, ನಾರ್ಮಲ್ ಈ ಥರ ವ್ಲಾಗ್ಸ್ಗಳಲ್ಲಿ ಸಿಗೋಣ ಇನ್ನೊಂದು ಹೊಸ ವ್ಲಾಗಲ್ಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.